ಈಗ ದೇವಸ್ಥಾನದ ಸಮೀಪದಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿಂದ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದ್ರಿ. ಸದ್ಯ ಏನಾಗ್ತಾ ಇದೆ? ಅದು ವಿಜಯ್, ಈಗಾಗಲೇ ಕರಗ ಶಕ್ತಿಯೋತ್ಸವಕ್ಕೆ ಕೌಂಟ್ ಡೌನ್ ಆರಂಭವಾಗಿರುವಂಥದ್ದು. ಈಗಾಗಲೇ ಕರಗ ಶಕ್ತಿಯೋತ್ಸವನ್ನ ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸ್ತಾ ಇರುವಂಥದ್ದು. ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರಗ ಶಕ್ತಿಯೋತ್ಸವ ಆರಂಭ ಆಗುತ್ತೆ. ತಾವು ಕೂಡ ದರ್ಶನಕ್ಕೆ ಆಗಮಿಸಿದ್ದೀರಾ. ಏನು ಹೇಳ್ತೀರಾ ಸರ್? ಎಷ್ಟು ಸಂತೋಷವನ್ನು ಕೊಡುತ್ತೆ ತಾಯಿಯನ್ನು ಕಣ್ತುಂಬಿಕೊಳ್ಳುವಂಥದ್ದು? ಸರ್, ನಾನು ಹುಟ್ಟಿದಾಗಿಂದಲೂ ನಾನು ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ವಂಶಸ್ಥರಾದ ಗಂಟೆ ಪೂಜಾರಿಗಳು. ನಾವು ತಾಯಿಗಾಗಿ ನಾವು ವರ್ಷ ಎಲ್ಲ ಕಾದಿದ್ದು ನಾವು ತುಂಬ ಆತುರದಿಂದ ಕಾಯ್ತಾ ಇದ್ದೀವಿ. ತಾಯಿ ಯಾವಾಗ ಬರ್ತಾರೆ ಅಂತ ಕಾಯ್ತಾನೇ ಇದ್ದೀವಿ. ನಾವು ನಮ್ಮ ಜನಾಂಗದವರು, ನಮ್ಮ ಹೆಂಗಸರು, ನಮ್ಮ ಮನೆ ತಂದ ಹೆಣ್ಮಕ್ಳೆಲ್ಲರೂ ದೀಪಾರಾಧನೆ ಮಾಡಿದ್ದಾರೆ ಮೊನ್ನೆ ತಾನೇ. ಮತ್ತು ಹಸಿ ಕರ್ಗ ಆಗಿದೆ. ಈಗ ಹೂವಿನ ಕರ್ಗದೊಂದಿಗೆ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಲು ನಾವು ಕಾತರದಿಂದ ಕಾಯ್ತಾ ಇದ್ದೀವಿ ಸರ್. ಈ ವರ್ಷ ವಿಶೇಷವಾಗಿ ಮೈಸೂರು ದಸರಾ ರೀತಿಯಲ್ಲಿ ಲೈಟಿಂಗ್ಸ್ ಮಾಡಿರುವಂಥದ್ದಾಗಿರ್ಬೋದು, ಹಾಸನಾಂಬ ಜಾತ್ರೆಯ ಮಾದರಿಯಲ್ಲೇ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದಾಗಿರ್ಬೋದು, ತಮ್ಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ಸರ್, ಇದಂತೂ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ಸರ್. ನಮಗೆ ನಮ್ಮ CM ಸಾಹೇಬರಾಗಲಿ, ಆಮೇಲೆ ನಮ್ಮ ಮುಜರಾಯಿ ಇಲಾಖೆಯ ರಾಮಲಿಂಗಾರೆಡ್ಡಿ ಸಾಹೇಬರಾಗಲಿ ನಮಗೆ ಈ ಒಂದು ವಿಜೃಂಭಣೆ ಮಾಡಿಕೊಡೋದಕ್ಕೆ ತುಂಬ ಮಾಡಿಕೊಟ್ಟಿದ್ದು ನಾವು ಎಲ್ಲ ತಿಂಗಳ ಪರವಾಗಿ ಧನ್ಯವಾದಗಳು. ಈ ಬಾರಿ ವಿಶೇಷವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕರಗದ ವಸ್ತ್ರವನ್ನು ಚಲಕೆರೆ ನಾರಾಯಣ ಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಅವರು ಕೂಡ ನಮ್ಮ ಊರಿನಲ್ಲೂ ದ್ರೌಪದಿ ದೇವಿಯ ದೇವಾಲಯವಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ದ್ರೌಪದಿ ದೇವಿಯ ದೇವಾಲಯಕ್ಕೆ ಆಗಮಿಸ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ತಮಗೆ ಎಷ್ಟು ಹೆಮ್ಮೆಯ ವಿಚಾರ ಅನ್ಸುತ್ತೆ ಸರ್? ಅವರು ನಮ್ಮ ತಾಯಿಯ ಹೆಸರಲ್ಲೇ ಇದ್ದಾರೆ. ಹಾಗಾಗಿ ಅದು ನಮಗೆ ಇನ್ನೂ ಹೆಮ್ಮೆಗೆ ತರುವಂಥ, ಅವರು ಮೊದಲ ಪ್ರಜೆ ಆಗಿರೋದ್ರಿಂದ ನಮ್ಗೆ ಇನ್ನೂ ಹೆಮ್ಮೆ ತರುವಂಥ ವಿಷಯ ಸರ್. ಅದು ನಮಗೆ ತುಂಬ ಖುಷಿ ಆಗ್ತದೆ ಅವರು ಆ ಮಾತು ಹೇಳಿದ್ದಕ್ಕೆ. ಸರ್, ತಾವು ವಿಶೇಷವಾಗಿ ಕರಗದ ವಸ್ತ್ರವನ್ನು ಹಾಕೊಂಡು ದೇವಾಲಯಕ್ಕೆ ಆಗಮಿಸಿದ್ರ, ಎಷ್ಟು ಖುಷಿ ಕೊಡುತ್ತೆ ಸರ್? ಅಂದರೆ ತಾಯಿಯ ದರ್ಶನವನ್ನು ಪಡೆಯುವಂಥದ್ದು. ನಾನು ಬೇಸಿಕಲಿ ನನ್ನ ಮೆಡಿಕಲ್ ಬ್ಯಾಕ್ಗ್ರೌಂಡು, ಆದರೂ ಆಸ್ಟ್ರಾಲಜಿ ತಿಳಿದ ನಂತರ ಈ ಎನರ್ಜಿ ಲೆವೆಲ್ಸ್ ಫೀಲ್ ಮಾಡೋ ಅಂಥದ್ದು ಬಹಳ ಖುಷಿ ಆಗುತ್ತೆ. ಪ್ರತಿ ಸಲ ಇಲ್ಲಿ ಬಂದಾಗ ಈ ಎನರ್ಜಿ ಲೆವೆಲ್ಸು, ಹೈಯೆಸ್ಟ್ ಎನರ್ಜಿ ಲೆವೆಲ್ಸು ನಮಗೆ ಆಲ್ಮೋಸ್ಟ್ ಫಾರ್ ಪೀಕ್ ಲೆವೆಲ್ವರೆಗೂ ಇರ್ತವೆ, 1 ವೀಕ್ವರೆಗೂ. ಸೊ ಹಾಗಾಗಿ ಪ್ರತಿ ವರ್ಷನೂ ಮಿಸ್ ಮಾಡಿದ್ರೆ ಬರ್ತೀರಿ ಇಲ್ಲಿ. ಮತ್ತೊಬ್ಬರು ಭಕ್ತರು ಕೂಡ ನನ್ನ ಜೊತೆಯಲ್ಲಿರುವಂಥದ್ದು. ಸರ್, ತಾವು ಕೂಡ ತಾಯಿಯ ದರ್ಶನಕ್ಕೆ ಆಗಮಿಸಿದ್ದೀರಾ. ಎಷ್ಟು ಖುಷಿ ಅನಿಸುತ್ತೆ ಸರ್ ಈ ಒಂದು ಜನಸ್ತೋಮವನ್ನು ನೋಡ್ತಾ ಇದ್ರೆ? ಸರ್, ಇಲ್ಲಿ ನಾವು ಪ್ರತಿ ಬಾರಿ ಬಂದು ಕರಗ ಉತ್ಸವನ ನೋಡ್ತೀವಿ. ತಾಯಿ ಅಲಂಕಾರ ಆಗಿರ್ಬೋದು, ಆಮೇಲೆ ಅದ್ರ ಅಮ್ಮನ್ನ ಹೊಲಿಸ್ಕೊತಾರಲ್ಲ ಜ್ಞಾನಿ ಸ್ವಾಮಿಗಳು, ಅವರು ಉಪವಾಸ ಮಾಡಿ ಆ ತಾಯಿ ಶಕ್ತಿಯನ್ನು ಹೊಲಿಸ್ಕೊಂಡು ತಾಯಿ ದರ್ಶನ ಮಾಡೋದು ನಮಗೊಂಥರ ಭಾಗ್ಯ, ನಮ್ಮ ಪುಣ್ಯ. ಈ ಸಲ ಏನಂದರೆ ಕರಗ ಮಹೋತ್ಸವದಲ್ಲಿ ದಸರಾದಲ್ಲಿ ಲೈಟಿಂಗ್ಸ್ ಅರೇಂಜ್ ಮಾಡೋವಂಥ ವ್ಯಕ್ತಿನೇ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿರೋದು. ತುಂಬ ಚೆನ್ನಾಗಿದೆ ಈ ವರ್ಷ ಲೈಟಿಂಗ್ಸ್ ಅರೇಂಜ್ಮೆಂಟು. ಆಮೇಲೆ ಎಲ್ಲ ಕಡೆನೂ ದೀಪದ ಅಲಂಕಾರ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವರ್ಷ ವಿಜೃಂಭಣೆಯಿಂದ ಕರಗ ಉತ್ಸವ ನಡೀತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಮತ್ತೊಬ್ಬರು ಭಕ್ತರು ಕೂಡ ನನ್ನ ಜೊತೆಯಲ್ಲಿರುವಂಥದ್ದು. ಸರ್, ತಾವು ಕೂಡ ಸ್ನೇಹಿತರ ಜೊತೆಯಲ್ಲಿ ತಾಯಿಯ ದರ್ಶನಕ್ಕೆ ಆಗಮಿಸಿದ್ದೀರಾ. ಎಷ್ಟು ವರ್ಷಗಳಿಂದ ಬರ್ತೀರಾ? ಎಷ್ಟು ಖುಷಿ ಅನ್ಸುತ್ತೆ? ಅಂದರೆ ಈ ಬೆಂಗಳೂರು ಕರಗ ಶಕ್ತಿಯೋತ್ಸವ ಅನ್ನುವಂಥದ್ದು ವಿಶ್ವವಿಖ್ಯಾತಿ ಆಗಿರುವಂಥದ್ದು. ನಾನು ತುಂಬ ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಅವಾಗಿಂದನೂ ನೋಡ್ಕೊಂಡು ಬರ್ತೀನಿ. ಸೂಪರಾಗಿ ಮಾಡ್ತಾರೆ. ಲೈಟಿಂಗ್ ಇರ್ಬೋದು, ಈ ವರ್ಷ ಸೂಪರಾಗೆ ಮಾಡಿದ್ದಾರೆ. ಅಲಂಕಾರ ಇರ್ಬೋದು, ಇವರು ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ಸತಿ ಎಲ್ಲ ಜೋರಾಗೆ ಮಾಡಿದ್ದಾರೆ ಈ ಸತಿ. ರಾಜಧಾನಿ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವಂತಹ ಒಂದು ಉತ್ಸವ ಅಂದರೆ ಅದು ಬೆಂಗಳೂರು ಕರಗ ಶಕ್ತಿಯೋತ್ಸವ. ಬೆಂಗಳೂರಿನಾದ್ಯಂತ ಹೂವಿನ ಗಮಲಿನೊಂದಿಗೆ ನಡೆಯುವಂಥ ಈ ಒಂದು ಕರಗ ಶಕ್ತಿಯೋತ್ಸವ ತಮಗೆ ಹೇಗೆ ಅನ್ಸುತ್ತೆ? 2 ಕಣ್ಣು ಸಾಲದು ಸರ್, ಆ ಥರ ಮಾಡ್ತಾರೆ ನಮ್ಮ ಪ್ರತಿ ವರ್ಷವೂ. ಆದರೆ ಈ ವರ್ಷ ಅಂತೂ ನೆನ್ನೆ ಅಲಂಕಾರ ಚೆನ್ನಾಗಿತ್ತು, ಇವತ್ತು ಅಲಂಕಾರ ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಸೂಪರಾಗಿದೆ ಸರ್, ಚೆನ್ನಾಗಿದೆ. ಅಂದರೆ ವಿಜಯ್, ಇವಿಷ್ಟು ಕೂಡ ಇಲ್ಲಿ ಅಂದರೆ ತಾಯಿಯ ದರ್ಶನಕ್ಕೆ ಕಾಯ್ತಾ ಇರುವಂತಹ ಭಕ್ತರು ಹೇಳ್ತಾ ಇರುವಂಥದ್ದು. ನಮಗೆ ಅಂದರೆ ಯಾವ ಜನಪದ ಸೌಭಾಗ್ಯವೋ ಗೊತ್ತಿಲ್ಲ, ತಾಯಿಯನ್ನು ಪ್ರತಿ ವರ್ಷವೂ ಕೂಡ ಕಾಣುವಂತಹ ಒಂದು ಅದೃಷ್ಟ ನಮಗೆ ಲಭಿಸಿದೆ ಅನ್ನುವಂಥ ಒಂದು ಸಂತೋಷದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ವಿಜಯ್. ಥ್ಯಾಂಕ್ ಯು ಕಿರಣ್ ಸೂರ್ಯ.